ಎಲ್ಲ ತರಹದ ವಿದ್ಯಾರ್ಥಿಗಳು ಒಳ್ಳೆ ಮಾರ್ಕ್ಸ್ ತೆಗಬೇಕು, ಒಳ್ಳೆ ರೀತಿಯಲ್ಲಿ ಉತ್ತೀರ್ಣರಾಗಬೇಕು, ಪಾಸ್ ಆಗಬೇಕು ಅಂತಂದರೆ ಕೆಲವಷ್ಟು ಮುಖ್ಯಾಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನೀವು ಆ ಶಿಕ್ಷಣವನ್ನು ಪಡಿಬೇಕಾಗುತ್ತೆ. ಅದೆಲ್ಲ ಅಂಶಗಳನ್ನು ಈ ವಿಡಿಯೋಗಳ ಮುಖಾಂತರ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಹೇಗೆ ಭರತನಾಟ್ಯ ಶಾಸ್ತ್ರದ ಸಿಲೆಬಸ್, ಥಿಯರಿ ಮತ್ತು ಓರಲ್ ಇವುಗಳನ್ನು ಹೇಗೆ ನಾವು ಭಾಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವುದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮುಖಾಂತರ ಒಂದೊಂದು ಅಧ್ಯಾಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿತ್ರರೇ, ಯೂನಿವರ್ಸಿಟಿ ಅಡಿಯಲ್ಲಿ ನಡೆಯುವ ಈ ಜೂನಿಯರ್ ಸೀನಿಯರ್ ಎಕ್ಸಾಮ್ ಏನಿದೆ ಅದು ಸಿಲೆಬಸ್ಗಳನ್ನು ಹೇಗೆ ನಾವು ಸುಲಭವಾಗಿ ಅರ್ಥ ಮಾಡ್ಕೋಬೋದು, ಅದು ಹೇಗೆ ನಮ್ಮ ನೆನಪಿನ ಆಳದಲ್ಲಿ ಉಳಿಯುವಂತೆ ನಾವು ಅದನ್ನು ಕಲಿಬಹುದು, ಇದೆಲ್ಲವನ್ನು ತಿಳ್ಕೊಳ್ಳುವ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡೋಣ. ಭರತನಾಟ್ಯದ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇರೋರು, ಅದರ ಸಿಲೆಬಸನ್ನು ಸುಲಭವಾಗಿ ಅಭ್ಯಾಸ ಮಾಡಲು ಇಷ್ಟಪಡುವಂಥವರು ಎಲ್ಲರೂ ಕೂಡ ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೂ ವೀಕ್ಷಿಸಿ. ನಾವು ಈ ಸಿಲೆಬಸನ್ನು ಸುಲಭವಾಗಿ ಹೇಗೆ ತಿಳ್ಕೋಬೇಕು ಅನ್ನೋಕ್ಕಿಂತ ಮುಂಚೆ ಕೆಲವು ಸೂಕ್ಷ್ಮ ವಿಷಯಗಳನ್ನು ನಾವು ಅರ್ಥ ಮಾಡಿಕೊಂಡು ಸುಲಭವಾಗಿ ನಾಟ್ಯಶಾಸ್ತ್ರದ ಸಿಲೆಬಸ್ಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ನಾಟ್ಯಶಾಸ್ತ್ರ ಅಂತಲ್ಲ, ಯಾವುದೇ ಶಿಕ್ಷಣವನ್ನು ಅಥವಾ ಪಾಠವನ್ನು ಅಥವಾ ಸಿಲೆಬಸನ್ನು ಹೀಗೆ ಬೇಕಾದರೂ ಕಲಿಸ್ಬೋದು ಅನ್ನೋದು ಇದೆ, ಹೀಗೆ ಕಲಿಸ್ಬೇಕು ಅನ್ನೋದು ಇದೆ, ಹೇಗೆ ಬೇಕಾದರೂ ಕಲಿಸ್ಬೋದು ಅನ್ನೋದಿದೆ, ಹೇಗೆಲ್ಲ ಕಲಿಸಬಾರ್ದು ಅನ್ನೋದು ಇದೆ. ಹೇಗೆ ಕಲಿತ್ರೆ ನಮಗೆ ಈ ಸಿಲೆಬಸ್ಸು ಶಾಸ್ತ್ರೋಕ್ತವಾಗಿ ನಮ್ಗೆ ಅರ್ಥ ಆಗುತ್ತೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ನಾವು ಈ ಭರತನಾಟ್ಯ ಶಾಸ್ತ್ರದ ಸಿಲೆಬಸ್ಸನ್ನು ನಾವು ತಿಳ್ಕೊಬೇಕಾಗುತ್ತೆ. ಯೂಶ್ವಲಿ ಶಿಕ್ಷಣ ಅನ್ನೋದು ಒಂದು ಅಕಾಡೆಮಿಕ್ ಮಿತಿಯಲ್ಲಿ ಬಂದಾಗ ಅದು ಬಹಳಷ್ಟು ಇತಿಮಿತಿಗಳನ್ನು ಹೊಂದಿರುತ್ತೆ. ವರ್ಷಗಳ ಲಿಮಿಟೇಷನು, ಒಂದಷ್ಟು ಪೀರಿಯಡ್ಗಳ ಲಿಮಿಟೇಷನು, ಹೀಗೆಲ್ಲ ಆ ಸಿಸ್ಟಮ್ನಲ್ಲಿ ಆ ಎಜುಕೇಷನ್ನು ಕಲಿಸಲ್ಪಡುತ್ತೆ. ನಾಟ್ಯಶಾಸ್ತ್ರದ ಪ್ರಾರಂಭದಲ್ಲೇ ನಾಟ್ಯಶಾಸ್ತ್ರ ಹುಟ್ಟು, ಅದರ ಅಗತ್ಯ ಮತ್ತು ಅದರಲ್ಲಿ ಏನಿರಬೇಕು, ಏನು ಜನಕ್ಕೆ ಕೊಡಬೇಕು ಎನ್ನುವುದನ್ನು ಇಂದ್ರಾದಿ ದೇವತೆಗಳು ಬಂದು ಬ್ರಹ್ಮನಲ್ಲಿ ನಿವೇದನೆ ಮಾಡಿಕೊಳ್ಳುವಾಗಲೇ ನಾಟ್ಯಶಾಸ್ತ್ರದ ಮುಖ್ಯ ಆಶಯ ಏನು ಎನ್ನುವುದು ನಮಗೆ ತಿಳಿದು ಬಿಡುತ್ತದೆ. ಮನರಂಜನೆ, ನೀತಿ, ವಿವೇಕ ಇವುಗಳನ್ನು ತಿಳಿಸುವಂತಹ ಒಂದು ವೇದ, ಅಂತಹ ಒಂದು ವೇದ ಅಂದರೆ ಜ್ಞಾನ. ಸೊ ಅಲ್ಲಿಗೆ ಭರತನಾಟ್ಯ ಶಾಸ್ತ್ರ ಅನ್ನುವಂಥದ್ದು ಬರೀ ವಿನೋದವಲ್ಲ, ಬರೀ ನೀತಿಯಲ್ಲ, ಬಹುಮುಖ್ಯವಾಗಿ ಜ್ಞಾನ. ಈ ಮನೋರಂಜನೆ ಮತ್ತು ನೀತಿಯ ಜೊತೆಗೆ ತಲುಪಬೇಕಾದಂತಹ ಜ್ಞಾನ ಜನಕ್ಕೆ ಸಿಗಬೇಕು ಅನ್ನುವಂಥದ್ದು ಇಂದ್ರಾದಿ ದೇವತೆಗಳ ಆಶಯವಾಗಿದ್ದರಿಂದ ಅವರು ಬಂದು ಬ್ರಹ್ಮನಲ್ಲಿ ವಿಜ್ಞಾಪನೆ ಮಾಡಿಕೊಳ್ತಾರೆ. ಆವಾಗ ಶುರುವಾಗ್ತದೆ ನಾಟ್ಯಶಾಸ್ತ್ರದ ಹುಟ್ಟಿ ಹಾಗೆ, ಭರತಮುನಿ ಹೇಗೆ ಬಂದ, ಇವೆಲ್ಲ ಅದು ಮುಂದಿನ ಒಂದು ಆ ಪಾಠಗಳಲ್ಲಿ ನೋಡೋಣ. ಸೊ ಮುಖ್ಯವಾಗಿ ನಾನು ಇಂಟ್ರೊಡಕ್ಷನಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಭಾರತೀಯ ಪರಂಪರೆ, ಭಾರತೀಯ ಸಂಸ್ಕೃತಿ, ಭಾರತೀಯ ಶಿಕ್ಷಣ ಪದ್ಧತಿ ಇವುಗಳನ್ನು ಗಮನದಲ್ಲಿಟ್ಕೊಂಡು ಬರೀ ಸಿಲೆಬಸ್ ಅಷ್ಟೇ ನೋಡದೆ ವಿಶಾಲವಾಗಿ ಅದನ್ನು ನೋಡಿಕೊಂಡಾಗ ಭಾಳ ಸುಲಭವಾಗಿ ಅರ್ಥವಾಗುತ್ತೆ. ಅದನ್ನು ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ಮುಂದಿನ ವಿಡಿಯೋಗಳಲ್ಲಿ ಮಾಡ್ತಾ ಹೋಗ್ತೀನಿ. ಸೊ ಎರಡು ಶೈಲಿಯ ಒಂದು ಶಿಕ್ಷಣ ಕ್ರಮ ಇದೆ. ಒಂದು ನೋಡೋದು, ಕಲಿಯೋದು, ನೋಡೋದು, ಮಾಡೋದು. ಅರ್ಥ ಮಾಡಿಕೊಂಡು ಕಲಿಯುವ ಪದ್ಧತಿ ಇದೆಯಲ್ಲ, ಅದು ಬಹಳ ಮುಖ್ಯವಾದಂಥದ್ದು. ಮಾತೃಭಾಷೆಯಲ್ಲಿನ ಶಿಕ್ಷಣದ ಕೊರತೆಯಿಂದಾಗಿ ನಮಗೆ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಆಗ್ತಿಲ್ಲ. ಬದುಕಿನ ಭಾಷಾ ಕೊಂಡಿಯನ್ನು ನಾವು ಕಳ್ಕೊಂಡಿರೋದು ಕೂಡ ಕಾರಣ. ನಮಗೆ ಈ ಅಭ್ಯಾಸವೇ ನಮಗೆ ತಪ್ಪಿ ಹೋಗ್ತಿದೆ. ನಮಗೆ ಹೆಂಗೆ ಅಂತಂದರೆ, ನಾವು ಎಲ್ಲದನ್ನು ಉರು ಹೊಡಿತೀವಿ, ಹೋಮ್ವರ್ಕ್ ಮಾಡ್ತೀವಲ್ಲ ಹಾಗೆ ಕುತ್ಕೊಂಡು ಬಟ್ ಹೊಡೆದು ಇಡ್ತೀವಿ. ಬಟ್ ಅದು ಒಂದು ಜ್ಞಾನವಾಗಿ ಪರಿವರ್ತನೆ ಆಗೋದೇ ಇಲ್ಲ. ಈ ಉರು ಹೊಡೆಯೋದು ಅನ್ನೋದು ಅದು ಟೆಂಪ್ರರ್ ಮೆಮೊರಿ, ಅದು ನಿಮಗೆ ಮುಂದೆ ಅದನ್ನು ನಾಲೆಡ್ಜಾಗಿ ಉಳಿಯೋದೇ ಇಲ್ಲ. ಇವತ್ತಿನ ಎಜುಕೇಷನ್ ಸಿಸ್ಟಮ್ ಅಥವಾ ನಮ್ಮ ಶಿಕ್ಷಣ ಪದ್ಧತಿ ಏನಿದೆ ಅದು ಮನುಷ್ಯನ ಚಿಂತನೆಯನ್ನು ಕಾಂಪ್ಯಾಕ್ಟ್ ಮಾಡುತ್ತೆ. ಹಾಗಂತ ಎಲ್ಲರೂ ಹಾಗಾಗ್ಬಿಡ್ತಾರಂತಲ್ಲ, ಸಾಧ್ಯವಾದಷ್ಟು ಹೆಚ್ಚಿನ ಜನ ಈ ಮೆಕ್ಯಾನಿಸಮ್ನಲ್ಲಿ ಸಿಕ್ಕಾಕೊಳ್ತಾರೆ. ನಮ್ಮ ಭಾರತೀಯ ಕಲಿಕೆಯ ಸಿಸ್ಟಮ್ ಏನಿದೆ ಅದು ಮನುಷ್ಯನ ಮೆದುಳನ್ನು ಹೆಚ್ಚು ಕಾನ್ಫಿಡೆನ್ಸ್ ತರುತ್ತೆ ಮತ್ತು ಯೋಚನೆಯ ವಿಸ್ತಾರವನ್ನು ಹೆಚ್ಚಿಸ್ತಾ ಹೋಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಇದನ್ನೆಲ್ಲ ಹಿನ್ನೆಲೆಯನ್ನು ತಿಳ್ಕೊಂಡು, ಇದೆಲ್ಲದರ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ತಾ ಅತ್ಯಂತ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ವಿಧಾನವನ್ನು ನಾವು ಕಂಡುಕೊಳ್ಬೋದು ಮಿತ್ರರೇ. ಹಾಗಾದರೆ ಭರತನಾಟ್ಯ ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳುವ ಸುಲಭವಾದ ಕ್ರಮವಾದರೂ ಹೇಗೆ? ಇದು ಪ್ರಶ್ನೆ. ಥ್ಯಾಂಕ್ ಯು, ಧನ್ಯವಾದಗಳು.